Hello dear students. So in the previous video we started Huygens principle. Huygens principles. So there are two Huygens principles. So by using those Huygens principles, so we know how to draw the secondary wavefront. In the wavefront, secondary wavefront. So by using Huygens principle, so we can draw the secondary wavefront, and we can draw the secondary wavelets, and that means we can draw the position and shape of a wavefront at some later time tau if we know its position and shape of the wavefront at time t is equal to 0 అవుತಾನೆ. ಸೊ ಯಾವುದೇ ಒಂದು ವೇವ್ ಫ್ರಂಟ್ದು ಪೊಸಿಷನ್ ಮತ್ತು ಶೇಪ್, ವೆದರ್ ಇಟ್ ಈಸ್ ಎ ಸ್ಪೆರಿಕಲ್ ವೇವ್ ಫ್ರಂಟ್ ಅಥವಾ ವೆದರ್ ಇಟ್ ಈಸ್ ಎ ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಅದರ್ವೈಸ್ ವೆದರ್ ಇಟ್ ಈಸ್ ಎ ಪ್ಲೇನ್ ವೇವ್ ಫ್ರಂಟ್. ಸೊ ಈ ಥರ ಅದು ಯಾವ ವೇವ್ ಫ್ರಂಟ್ ಅಂತ ಶೇಪು ಮತ್ತು ಅದು ಯಾವ ಪೊಸಿಷನಲ್ಲಿದೆ ಅಂತ ನಮಗೆ ಗೊತ್ತಿದ್ದರೆ, ಹೌದಾ. ಸೊ ಇಫ್ ಯು ನೋ ದ ಶೇಪ್ ಮತ್ತು ಪೊಸಿಷನ್, ಸೊ ಯು ಕ್ಯಾನ್ ಫರ್ದರ್ ಡ್ರಾ ದ ಸೆಕೆಂಡರಿ ವೇವ್ ಫ್ರಂಟ್ ಮತ್ತು ಅದರ ಶೇಪ್ ಮತ್ತು ಅದರ ಪೊಸಿಷನ್ ನಾವು ಬರಿಬೋದು ಬೈ ಯೂಸಿಂಗ್ Huygens ಪ್ರಿನ್ಸಿಪಲ್. ಸೊ ಐ ಟು ಡ್ರಾ Huygens ಸೆಕೆಂಡ್ ಪ್ರಿನ್ಸಿಪಲ್ ಅದ್ರ ಬಗ್ಗೆನೇ ಮಾತಾಡುತ್ತೆ. ಹೆಂಗೆ ನ್ಯೂ ವೇವ್ ಫ್ರಂಟ್ ಯಾವ ಥರ ಬರೆಯೋದು ಅಂದರೆ, ಅಟ್ ಲೇಟರ್ ಟೈಮ್ ಒಬ್ಟೈನ್ಡ್ ಬೈ ಟೇಕಿಂಗ್ ಎ ಟ್ಯಾಂಜೆನ್ಷಿಯಲ್ ಸರ್ಫೇಸ್. ಎಂಥ ಸರ್ಫೇಸ್? ಟ್ಯಾಂಜೆನ್ಷಿಯಲ್ ಸರ್ಫೇಸ್. ಸೊ ಸೇ ಇಟ್ ಈಸ್ ಎ ಪಾಯಿಂಟ್ ಆನ್ ದ ಪ್ರೈಮರಿ ವೇವ್ ಫ್ರಂಟ್. ಸೊ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ v ಇಂಟು ಟೌ, ಹೌದಾನೆ. ಸೊ ಮತ್ತು ಇಲ್ಲಿದ್ದು ಪಾಯಿಂಟ್ ಇದ್ದರೆ, ಈಗ ನೀವು ಗೊತ್ತು ಈಚ್ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ವಿಲ್ ಆ್ಯಕ್ಟ್ ಆಸ್ ದ ಸೋರ್ಸ್ ಆಫ್ ಸೆಕೆಂಡ್ರಿ ಡಿಸ್ಟರ್ಬೆನ್ಸ್, ಹೌದಾನೆ. ಸೊ ಎವರಿ ಪಾಯಿಂಟ್ ವಿಲ್ ಆ್ಯಕ್ಟ್ ಲೈಕ್ ಎ ಸೋರ್ಸ್ ಆಫ್ ಸೆಕೆಂಡ್ರಿ ಡಿಸ್ಟರ್ಬೆನ್ಸ್, ಹೌದಾ. ಇದೊಂದು ಪಾಯಿಂಟ್ ತಾನೆ, ಇಟ್ ವಿಲ್ ಆಲ್ಸೋ ಪ್ರೊಡ್ಯೂಸ್. ಸೊ ಈ ಥರ ಸ್ಪಿಯರ್ ಪ್ರೊಡ್ಯೂಸ್ ಮಾಡುತ್ತೆ. ಡ್ರಾ ದ ಟ್ಯಾಂಜೆನ್ಷಿಯಲ್ ಸರ್ಫೇಸಿಂದ ಫಾರ್ವರ್ಡ್ ಡೈರೆಕ್ಷನ್. ಈ ಥರ ಟ್ಯಾಂಜೆನ್ಷಿಯಲ್ ಸರ್ಫೇಸ್ ಬರೋದು ನಮಗೆ ನೆಕ್ಸ್ಟ್ ಇನ್ನೊಂದು ವೇವ್ ಫ್ರಂಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೀಬೇಕಂದ್ರೆ ಅಗೇನ್ ಟೇಕ್ ಎನಿ ಪಾಯಿಂಟ್, ಡ್ರಾ ದ ಸ್ಪಿಯರ್ ಆಫ್ ರೇಡಿಯಸ್ ವಿ ಟೌ, ಸ್ಪಿಯರ್ ಆಫ್ ರೇಡಿಯಸ್ ವಿ ಟೌ. ನಾನು ಬರೀ ಮೊಬೈಲ್ ಸ್ಕ್ರೀನಲ್ಲಿ ಬರ್ತೀನಿ, ಎಲ್ಲ ದಿಕ್ಕಿನಲ್ಲೂ ಮೊಬೈಲಿಂದ ಹೊರಗಿರುತ್ತೆ, ಮೊಬೈಲಿಂದ ಒಳಗಿರುತ್ತೆ. ಅಂದರೆ ಇಟ್ ಇಸ್ ತ್ರೀ ಡೈಮೆನ್ಷನಲ್ ಪಿಕ್ಚರ್ ಟಿ ಡೌ. ಸೊ ಅಗೇನ್ ಡ್ರಾ ದ ಟ್ಯಾಂಜೆನ್ಷಿಯಲ್ ಸರ್ಫೇಸಿಂದ ಫಾರ್ವರ್ಡ್ ಡೈರೆಕ್ಷನ್, ಬರಿತಾ ಹೋದರೆ ಯು ವಿಲ್ ಡ್ರಾ ಅನದರ್ ವೇವ್ ಫ್ರಂಟ್. ಈ ಥರ ವೇವ್ ಫ್ರಂಟ್ ಏನು ಬರಿತಾ ಹೋಗ್ಬೋದು, ಹೌದಾನೆ. ಸೊ ನಾವು ವಿ ಶಾಲ್ ಪ್ರೂವ್ ದ laws of reflection and refraction. We shall prove the laws of reflection and refraction by using Huygens principle. ಯಾಕಂದರೆ ಹೇಳಿದೆ Huygens wave theory explains reflection ಎಕ್ಸ್ಪ್ಲೇನ್ ಮಾಡುತ್ತೆ ಭಾಳ ಈಸಿಯಾಗಿ, ಮತ್ತು ಇಟ್ ಎಕ್ಸ್ಪ್ಲೇನ್ಸ್ ರಿಫ್ರಾಕ್ಷನ್ ವೆರಿ ಬ್ಯೂಟಿಫುಲಿ, ಹೌದಾ. ಆಲ್ಸೋ ಇಟ್ ಎಕ್ಸ್ಪ್ಲೇನ್ಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅದು, ಹೌದಾನೆ. ಆಲ್ಸೋ ಇಟ್ ಎಕ್ಸ್ಪ್ಲೇನ್ಸ್ ಡಿಸ್ಪರ್ಷನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಅಲಾಂಗ್ ವಿತ್ ದೀಸ್, ಹೌದಾ, ದೀಸ್ ಆರ್ ಆಲ್ಸೋ ಎಕ್ಸ್ಪ್ಲೇನ್ ಬೈ ದ ರೇ ಆಪ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡಿತ್ತು. ಅಲಾಂಗ್ ವಿತ್ ದೀಸ್ ಇಟ್ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ದ ಡಿಫ್ರಾಕ್ಷನ್. ಏನೇನು ಎಕ್ಸ್ಪ್ಲೇನ್ ಮಾಡುತ್ತದು? ಡಿಫ್ರಾಕ್ಷನ್ ಮತ್ತು ಅನದರ್ ಫಿನಾಮಿನಾ ಕಾಲ್ಡ್ ಆಸ್ ಇಂಟರ್ಫಿಯರೆನ್ಸ್ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡೋಣ ಇದನ್ನ ನೆಕ್ಸ್ಟ್ ಸೆಷನಲ್ಲಿ ವಿ ಶಾಲ್ ಸಿ, ಹೌದಾನೆ. ಸೊ ಬಿಫೋರ್ ಗೋಯಿಂಗ್ ಫಾರ್ ಡಿಫ್ರಾಕ್ಷನ್ ಆ್ಯಂಡ್ ಇಂಟರ್ಫಿಯರೆನ್ಸ್ ಅವೇನು ಏತದ ಅಂತ ವಿ ಶಾಲ್ ಲರ್ನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇವಾಗ ನಾವು ಫಸ್ಟ್ ವಿ ಶಾಲ್ ಪ್ರೂವ್ ದ ಲಾ ಆಫ್ ರಿಫ್ರಾಕ್ಷನ್, ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಬೈ ಯೂಸಿಂಗ್ Huygens principle. So we shall prove the Snell's law of refraction. What is Snell's law of refraction? Sin I by sin R is constant, ಹೌದಾನೆ. ಸೊ we shall prove refraction of plane wave front. ಎಂಥದ್ದು? ರಿಫ್ರಾಕ್ಷನ್ ಆಫ್ ಪ್ಲೇನ್ ವೇವ್ಸ್ ಅಂದರೆ ವಿ ಶಾಲ್ ಯೂಸ್ ಎ ಪ್ಲೇನ್ ವೇವ್ ಫ್ರಂಟ್ ಯೂಸ್ ಮಾಡ್ತೀವಿ, ಹೌದಾ. ಯೂಸಿಂಗ್ ವಿಚ್ ಪ್ರಿನ್ಸಿಪಲ್? Huygens ಪ್ರಿನ್ಸಿಪಲ್, HUYGEN, Huygens principle. So by using Huygens principle, so we shall prove the law of refraction, Snell's law of refraction, ಹೌದಾನೆ. ಸೊ ಫಾರ್ ದಟ್ we should write the need diagram is very very important, ಹೌದಾ. ಸೊ ಕನ್ಸಿಡರ್ PP dash, ಹೌದಾನೆ. ಸೊ ಇಟ್ ಈಸ್ ಅ ಸರ್ಫೇಸ್ ವಿಚ್ ಈಸ್ ಸಪ್ರೇಟಿಂಗ್ ಟೂ ಮೀಡಿಯಮ್. P dash, it is the surface which is separating two medium, that is this is medium 1, this is medium 2. ಮೇಲ್ಗಡೆ medium 1, ಕೆಳಗಡೆ medium 2. So the
P1 is separating two medium. ಹೌದಾನೆ. ಸೊ ಲೆಟ್ V1 ಆ್ಯಂಡ್ V2 ಬಿ ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1. ಸೊ ಈ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ V1 ಇದೆ, ಈ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟ್ ಎಷ್ಟಿದೆ V2 ಇದೆ ಅಂತ ತಾಳಿ. V2 ಯಾಕಂದ್ರೆ ನಿಮಗೆ ಗೊತ್ತೆ ಆದ ಮೀಡಿಯಮ್ ಚೇಂಜಸ್ ದ ಸ್ಪೀಡ್ ಆಫ್ ಲೈಟ್ ಆಲ್ಸೋ ಚೇಂಜಸ್. ಹೌದಾನೆ. ಸೊ ನಾವು ಕನ್ಸಿಡರ್ ಯಾವ ವೇವ್ ಫ್ರಂಟ್, ಪ್ಲೇನ್ ವೇವ್ ಫ್ರಂಟ್. ನಾವು ಕನ್ಸಿಡರ್ ಪ್ಲೇನ್ ವೇವ್ ಫ್ರಂಟ್. I will draw a plane wave front. So I'll use some dark blue color. Say this is the plane wave front. ನೋಡಿ ಇದು ಪ್ಲೇನ್ ವೇವ್ ಫ್ರಂಟ್. ಸೊ ದ ವೇವ್ ಫ್ರಂಟ್ ಏನು ಮಾಡ್ತಾ ಇದೆ, ಈ ಥರ ಬರ್ತಾ ಇದೆ. ಇಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್. ದ ವೇವ್ ಫ್ರಂಟ್ ಅಂದರೆ ಏನು? ವಾಟ್ ಈಸ್ ವೇವ್ ಫ್ರಂಟ್? ಲೋಕಸ್ ಆಫ್ ಪಾಯಿಂಟ್ಸ್. ಲೋಕಸ್ ಆಫ್ ಪಾಯಿಂಟ್ಸ್ ವಿಚ್ ಆರ್ ವೈಬ್ರೇಟಿಂಗ್ ದ ಸೇಮ್ ಫೇಸ್. ಇಟ್ ಇಸ್ ಎ ಕಂಟಿನ್ಯೂಸ್ ಲೋಕಸ್ ಆಫ್ ಪಾಯಿಂಟ್ಸ್ ಅಥವಾ ಕಂಟಿನ್ಯೂಸ್ ಲೋಕಸ್ ಆಫ್ ಪಾರ್ಟಿಕಲ್ಸ್ in the medium which are vibrating in the same phase. ಹೌದಾನೆ. ಸೊ ದಟ್ ಈಸ್ ಕಾಲ್ಡ್ as the wave front. ಹೌದಾ? ಅಂದರೆ ಯು ಕ್ಯಾನ್ ಸಿ. ಸೊ ದಿಸ್ ಇಸ್ ಎ ಪ್ಲೇನ್ ವೇವ್ ಫ್ರಂಟ್. ಎಂಥ ವೇವ್ ಫ್ರಂಟ್ ಅದು? ಪ್ಲೇನ್ ವೇವ್ ಫ್ರಂಟ್. ಈ ಪ್ಲೇನ್ ವೇವ್ ಫ್ರಂಟ್ ಮೇಲೆ ಯಾವುದೇ ಪಾಯಿಂಟ್ ಚೂಸ್ ಮಾಡು, ಎಲ್ಲವೂ ವೈಬ್ರೇಟಿಂಗ್ ಇನ್ ಫೇಸ್. ಎಲ್ಲವೂ ಫೇಸಲ್ಲೇ ವೈಬ್ರೇಟ್ ಮಾಡ್ತಾ ಇರ್ತವೆ, ಒಂದೇ ಥರ ಅವು ವೈಬ್ರೇಟ್ ಮಾಡ್ತಾ ಇರ್ತವೆ. ಜಸ್ಟ್ ಲೈಕ್ ದ ಸೋಲ್ಜರ್ಸ್ ಮಾರ್ಚಿಂಗ್. ಯಾವ ಥರ ಸೋಲ್ಜರ್ಸ್ ಮಾರ್ಚ್ ಮಾಡಿ ಹೋಗ್ತಾ ಇರ್ತಲ್ಲ, ಸೊ ಅದನ್ನು ನಾವು ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ವೇವ್ ಫ್ರಂಟ್. ಫ್ರಂಟ್ ಆಫ್ ಸೋಲ್ಜರ್ಸ್. ಹೌದಾ? ಸೈನಿಕರ ಒಂದು ಫ್ರಂಟ್ ಅಂತ, ಅಂದರೆ ದೇ ವಿಲ್ ಬಿ ಇನ್ ಎ ಯೂನಿಫಾರ್ಮ್. ಅದೇ ಥರ ಇಟ್ಟಿದೆ. ಎಂಥ ವೇವ್ ಫ್ರಂಟ್ ಇದು? ಪ್ಲೇನ್ ವೇವ್ ಫ್ರಂಟ್. ಪ್ಲೇನ್ ವೇವ್ ಫ್ರಂಟ್ಸ್. ಮುಂಚೆ ಎಲ್ಲಿರ್ತಿತ್ತು ವೇವ್ ಫ್ರಂಟ್? ಇಲ್ಲಿರ್ತಿತ್ತು. ಮತ್ತು ನೆಕ್ಸ್ಟ್ ಸ್ವಲ್ಪ ಹೊತ್ತು ಇಲ್ಲಿ ಬರ್ತಾ ಇದೆ, ನೆಕ್ಸ್ಟ್ ಏನು ಸ್ವಲ್ಪ ಹೊತ್ತು. ಸೊ ಇಟ್ ಇಸ್ ಮೂವಿಂಗ್. ಈ ಥರ ಅದು ಟ್ರಾವೆಲ್ ಆಗ್ತಾ ಇದೆ. ಅಂದರೆ ವೇವ್ ಫ್ರಂಟ್ ಈಸ್ ಮೂವಿಂಗ್ ಇನ್ ವಿಚ್ ಡೈರೆಕ್ಷನ್? ಐ ವಿಲ್ ಕಾಲ್ ಇಟ್ ಆ್ಯಸ್ A'. ಸೊ ಇಲ್ಲಿ A' ಅಂತ ಕರಿತೀನಿ, ಇದನ್ನು A ಅಂತ ಕರಿತೀನಿ. ಸೊ ಇಟ್ ಇಸ್ ಮೂವಿಂಗ್ ಇನ್ A' ಡೈರೆಕ್ಷನ್. A' ಡೈರೆಕ್ಷನ್. ಹೌದಾನೆ. ಸೊ ಅದೇನು ಮಾಡಿದೆ, ಇಟ್ ಇಸ್ ಇನ್ಸಿಡೆಂಟ್ ಅಟ್ ದ ಸರ್ಫೇಸ್ P ಮೇಲೆ ಇನ್ಸಿಡೆಂಟ್ ಆಗಿದೆ ಅಟ್ ಎ ಪಾಯಿಂಟ್ A. ಸೊ A ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಹೌದಾನೆ. ಆ ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ಏನು ಮಾಡ್ತೀನಿ, ನಾನೊಂದು ನಾರ್ಮಲ್ನ ಡ್ರಾ ಮಾಡ್ತೀನಿ. ಐ ವಿಲ್ ಡ್ರಾ ಎ ನಾರ್ಮಲ್. ಸೊ ದಿಸ್ ಇಸ್ ದ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ನೀವು ಸ್ಕೇಲ್ ತಂದು ನೀಟಾಗಿ ಬರೀಬೇಕು. ಹೌದಾನೆ. ಸೊ ಲೆಟ್ I ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ I ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ನೋಡಿ ಇದೆಲ್ಲ ಡಯಾಗ್ರಾಮ್ ವಿ ಶುಡ್ ಪ್ರಾಕ್ಟೀಸ್. ದಿಸ್ ದ I ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ದಿಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I. ಹೌದಾನೆ. ಸೊ ನೋಡಿ ಈ ವೇವ್ ಫ್ರಂಟ್ ಇದೆಯಲ್ಲ, ಆಯ್ತಾನೆ. ಸೊ ಐ ಕಾಲ್ ಇಟ್ ದಿಸ್ ವೇವ್ ಫ್ರಂಟ್ ಆಸ್ AB. AB ಇಸ್ ದ ವೇವ್ ಫ್ರಂಟ್ ವಿಚ್ ಇಸ್ ಟ್ರಾವೆಲಿಂಗ್ ಇನ್ A' ಡೈರೆಕ್ಷನಲ್ಲಿ ಬರ್ತಾ ಇದೆ. ಹೌದಾನೆ. ಸೊ ಈ ವೇವ್ ಫ್ರಂಟ್ನ A ಪಾರ್ಟ್ ಆಲ್ರೆಡಿ P' ಮೇಲೆ ಬಿದ್ದುಬಿಟ್ಟಿದೆ. ಇಟ್ ಈಸ್ ಆಲ್ರೆಡಿ ಇನ್ಸಿಡೆಂಟ್ ಆನ್ ದ ಇಂಟರ್ಫೇಸ್. ಬಟ್ ಈ ವೇವ್ ಫ್ರಂಟ್ನ ಇನ್ನೊಂದು ಭಾಗ ಇದೆಯಲ್ಲ B, ಅದಿನ್ನೂ ಮೀಡಿಯಮ್ 1 ಟ್ರಾವೆಲ್ ಮಾಡ್ತಾ ಇದೆ. ಇಟ್ ಈಸ್ ಸ್ಟಿಲ್ ಟ್ರಾವೆಲಿಂಗ್ ಇನ್ ದ ಮೀಡಿಯಮ್ 1. ಹೌದಾನೆ. ಇಟ್ ಈಸ್ ಸ್ಟಿಲ್ ಟ್ರಾವೆಲಿಂಗ್ ಇನ್ ದ ಮೀಡಿಯಮ್ 1. ಸೊ ಹಾಗಾದರೆ A ಆಲ್ರೆಡಿ P' ಮೇಲೆ ಬಿದ್ದಿದೆ, B ಇನ್ನು ಮೀಡಿಯಮ್ 1 ಟ್ರಾವೆಲ್ ಮಾಡ್ತಾ ಇದೆ. ಈ Bನಲ್ಲಿರೋ ವೇವ್ಸು ಈ ಸರ್ಫೇಸ್ ಮೇಲೆ P' ಮೇಲೆ ಬೀಳೋದಕ್ಕೆ ಲೆಟ್ ಟೌ ಇಸ್ ದ ಟೈಮ್ ಟೇಕನ್. ಏನು ಟೌ ಅಂದರೆ? ಲೆಟ್ ಟೌ ಬಿ ದ ಟೈಮ್ ಟೇಕನ್ ಬೈ ದ ವೇವ್ ಫ್ರಂಟ್ ಟು ಟ್ರಾವೆಲ್ ಫ್ರಮ್ B to C. ಸೊ ಇಲ್ಲೇ ಇಲ್ಲೆಲ್ಲ ಬರುತ್ತೆ, ಇಲ್ಲೆಲ್ಲ ಬಂದು ಬೀಳುತ್ತೆ. ಹೌದಾನೆ. ಸೊ ಅಂದರೆ ವೇವ್ ಏನು ಮಾಡುತ್ತೆ ಇದು? ಸೊ ಇಲ್ಲಿ ಟೇಕ್ ದ ಬ್ಲೂ ಕಲರ್. ಸೊ ಈ ಬ್ಲೂನೇನಾ ಸೇಮ್ ಹೌದಾ? ಸೊ ಲೈಟ್ ಏನು ಬರ್ತಾ ಇದು ಮುಂದೆ ಬಂದು ಇಲ್ಲಿ ಬಂದು ಹಿಂಗೆ ಬೀಳುತ್ತೆ. ನೀವು ಸ್ಟ್ರೈಟ್ ಲೈನ್ ಬರಬೇಕು. ಹೌದಾನೆ. ಸೊ ಈ ಥರ ಬರುತ್ತೆ. ಸೊ ಏನಿದು? ದಿಸ್ ಈಸ್ ಪಾಯಿಂಟ್ ಸಿ. ಏನಾದರೆ ವಾಟ್ ಈಸ್ ಟೌ? ಸೊ ಲೆಟ್ ಟೌ ಬಿ ದ ಟೈಮ್ ಟೇಕನ್ ಬೈ ದ ವೇವ್ ಫ್ರಂಟ್ ಟು ಟ್ರಾವೆಲ್ ಫ್ರಮ್ B to C, ಅಥವಾ ಟು ಟ್ರಾವೆಲ್ ಎ ಡಿಸ್ಟೆನ್ಸ್ BC. ಅಷ್ಟು ಬರೋದಾಯಿತು. ಟು ಟ್ರಾವೆಲ್ ಎ ಡಿಸ್ಟೆನ್ಸ್ BC. ಸೊ ಮತ್ತೆ ಇನ್ಸಿಡೆಂಟ್ ಮಾಡಿದರೆ ಸೊ ಯು ಕ್ಯಾನ್ ಡ್ರಾ ಅನದರ್ ನಾರ್ಮಲ್. ಇಲ್ಲ ನೀನು ನಾರ್ಮಲ್ನು ಬರೀಬೋದು. ಇಲ್ಲಿ ಅಟ್ ಸೀನಲ್ಲಿ ಯು ಕ್ಯಾನ್ ಡ್ರಾ ಎ ನಾರ್ಮಲ್. ಸೊ ಅಗೇನ್ ಇಟ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I. ಹೌದಾ? ಸೊ ದೇರ್ ಫೋರ್ ಡ್ಯೂರೇಷನ್ ಸ್ಟಾರ್ಟ್ ಆಗಿದೆ, ಇಷ್ಟೆಲ್ಲ ಬರೀತೀರಾ. ಸೊ ದೇರ್ ಫೋರ್ BC ಇದೆಯಲ್ಲ, ಸೊ ವಾಟ್ ವಿಲ್ ಬಿ ದ ಡಿಸ್ಟೆನ್ಸ್ is equal to velocity into time. So therefore BC will be equal to, BC and distance, therefore distance BC will be equal to, distance BC is equal to velocity. What is the velocity? It is traveling V1 into tau. BC is equal to V1 into tau. So call it as equation 1. ಹೌದಾನೆ. ಇವಾಗ ಏನು ಮಾಡಬೇಕು? ಇವಾಗ ಲೈಟು ವೇವ್ ಫ್ರಂಟ್, ಪ್ಲೇನ್ ವೇವ್ ಫ್ರಂಟ್ is incident on P'. So when it travels from medium 1 to medium 2, it will get refraction. So it will undergo refraction.
ಈಗ ನಮ್ಮ ಕೆಲಸ ಏನು ಅಂದರೆ ಬೈ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್, ಸೊ ಯು ಶುಡ್ ಡ್ರಾ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್. ಏನು ಡ್ರಾ ಮಾಡೋದು ನಾವು ಇವಾಗ? ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ನ ಡ್ರಾ ಮಾಡಬೇಕು ಬೈ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್. ಹೌದಾನೆ? ಸೊ ಏನು ಮಾಡೋಕ್ಕಾಗ ಹೇಳ್ತಾನು, ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಟೌ, ಅಷ್ಟು ಒಂದು ಸ್ಪಿಯರ್ನ ಡ್ರಾ ಮಾಡಿ ಅಂತ ಹೇಳ್ತಾನೆ. ಹೌದಾನೆ? ಆಗ ಮಾಡೋಣ ನಾವಿವಾಗ ಎನ ಸೆಂಟ್ರ್ ತಗೊಂಡು ಬೈ ಟೇಕಿಂಗ್ ಎ ಆಫ್ ದ ಸೆಂಟರ್, ಐ ವಿಲ್ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಟು ಟೌ. ಎಷ್ಟು? ವಿಲ್ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಟು ಟೌ. ಯಾಕಂದರೆ ಟೈಮ್ ನೋಡಿ, ಬಿ ಇಂದ ಸಿ ಬರೋಕ್ಕೆ ಟೌ ಅಷ್ಟು ತಗೊಂಡಿದೆ. ಇನ್ನು ಬಿನಲ್ಲಿದ್ದಾಗ ಇದನ್ನು ಏನಲ್ಲಿ ಆಲ್ರೆಡಿ ಎ ಮುಟ್ಟಿತ್ತು. ಅಂದರೆ ಈ ವೇವ್ ಫ್ರಂಟ್ ನೋಡಿ, ಈ ವೇವು ಸೇಟ್ ಇದೆ ವೇವ್ ನೋಡಿ, ಈ ವೇವು ಬಿಯಿಂದ ಸಿ ಬರೋಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಏನಲ್ಲಿ ಇತ್ತಲ್ಲ, ಅವೇನು ಮಾಡ್ತಿಲ್ಲ, ಆಲ್ರೆಡಿ ಇಲ್ಲಿ ಒಳಗೆ ಎಂಟ್ರಿ ಆಗ್ಬಿಟ್ಟಿರುತ್ತೆ. ಹೌದಾನೆ? ಅಂದರೆ ಟೈಮ್ ಸೇಮ್. ಇಲ್ಲಿ ಬಿಯಿಂದ ಸಿ ಬರೋಕ್ಕೆ ಟೌ ಅಷ್ಟು ಟೈಮ್ ತಗೊಂಡ್ರೆ ಇದು ಒಳಗೆ ಎಂಟ್ರಿ ಆಗಿ ಅಷ್ಟೊತ್ತಿಗೆ ಟೌ ಅಷ್ಟು ಟೈಮ್ ತಗೊಂಡಿರುತ್ತೆ. ಬಟ್ ವಿತ್ ವಾಟ್ ವೆಲಾಸಿಟಿ ಇಟ್ ಇಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ಟು ಟೌ. ಸೊ ಹಾಗಾದರೆ ಯು ವಿಲ್ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ವಿ ಟು ಟೌ ಟು ಟ್ರೇಸ್ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್. ಹೌದಾನೆ? ಸೊ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ನ ಡ್ರಾ ಮಾಡಬೇಕು ಅಂದರೆ ಬೈ ಟೇಕಿಂಗ್ ಎ ಆಫ್ ದ ಸೆಂಟರ್ ಯು ವಿಲ್ ಡ್ರಾ ಎ ರಿಫ್ರ್ಯಾಕ್ಟೆಡ್ ಏನು ಸ್ಪಿಯರ್. ನೋಡಿ, ಸ್ಪಿಯರ್ ಬರಿತಾ ಇದ್ದೀನಿ, ಸ್ಪಿಯರ್ ದೊಡ್ಡದು ಬರೀಬೇಕು ಆ್ಯಕ್ಚುಲಿ, ಬಟ್ ನಾನು ಒಳಗಿಂದೆಲ್ಲ ತೋರಿಸಲ್ಲ. ಐ ವಿಲ್ ಜಸ್ಟ್ ಡ್ರಾ ದ ಆರ್ಕ್ ಆಫ್ ದ ಸ್ಪಿಯರ್. ಏನು ಡ್ರಾ ಮಾಡ್ತೀನಿ ನಾನೊಂದು? ಐ ವಿಲ್ ಜಸ್ಟ್ ಡ್ರಾ ದ ಆರ್ಕ್ ಆಫ್ ದ ಸ್ಪಿಯರ್. ನೋಡಿ, ಸ್ಪಿಯರ್ದೊಂದು ಆರ್ಕ್ನ ಬರೆದಿದ್ದೀನಿ, ಸರಿನಾ? ಐ ವಿಲ್ ಡ್ರಾ ಆನ್ ದ ಆರ್ಕ್ ಆಫ್ ದ ಸ್ಪಿಯರ್ನ ಒಂದು ಪಾರ್ಟ್ನ ಬರ್ತೀನಿ. ಇಟ್ ಇಸ್ ದ ಆರ್ಕ್ ಆಫ್ ದ ಸ್ಪಿಯರ್. ಹೌದಾನೆ? ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ದಟ್ ಸ್ಪಿಯರ್? ವಾಟ್ ಇಸ್ ದ ರೇಡಿಯಸ್ ಆಫ್ ಡ್ರಾ ಎ ಸ್ಪಿಯರ್ ಆಫ್ ರೇಡಿಯಸ್ ಎಷ್ಟು? ವಿ ಟು ಟೌ. ಸೊ ವಿ ಟು ಟೌ ಇರೋ ಒಂದು ಸ್ಪಿಯರ್ನ ಡ್ರಾ ಮಾಡಿ. ಸ್ಪಿಯರನ್ನು ಡ್ರಾ ಮಾಡಿದ್ವಿ. ನೆಕ್ಸ್ಟ್ ಏನು ಡ್ರಾ ಮಾಡೋಕ್ಕೆ ನಾವು? ವಿ ಶುಡ್ ಡ್ರಾ ದ ಟ್ಯಾಂಜೆನ್ಷಿಯಲ್ ಸರ್ಫೇಸ್. ಹಾಗಾದರೆ ಸಿಯಿಂದ ನೋಡಿ, ಸಿಯಿಂದ ಈ ಸ್ಪಿಯರಿಗೆ ಒಂದು ನಾವೇನು ಮಾಡಬೇಕು? ಒಂದು ಟ್ಯಾಂಜೆಂಟ್ನ ಎಳಿಬೇಕು. ಶುಡ್ ಡ್ರಾ ಎ ಟ್ಯಾಂಜೆಂಟ್ ಅಂದರೆ ಈ ಥರ, ಶುಡ್ ಡ್ರಾ ಎ ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ ಫ್ರಮ್ ಸಿ ಟು ಡಿ, ದಿಸ್ ಇಸ್ ದ ಟ್ಯಾಂಜೆಂಟ್. ಸೊ ಎಲ್ಲಿ ಟ್ಯಾಂಜೆಂಟ್ನ ಕಟ್ ಮಾಡ್ತೀವಿ ಅಲ್ಲಿ ಕಾಲ್ ಇಟ್ ಆಸ್ ಡಿ. ಏನಂತ ಕರಿತೀನಿ ಅದನ್ನ? ಡಿ ಅಂತ ಕರಿತೀನಿ. ಹೌದಾ? ಸ್ವಲ್ಪ ಇದು ಡಯಾಗ್ರಾಮ್ ಸ್ವಲ್ಪ ಇದಾಯಿತು. ಸೊ ಸ್ಪಿಯರ್ ಏನು ಚೇಂಜ್ ಮಾಡ್ತೀನಿ ನಾನು? ಸ್ಪಿಯರ್ನ ಚೇಂಜ್ ಮಾಡ್ಬಿಡ್ತೀನಿ. ಹೌದಾ? ಸ್ಪಿಯರ್. ಸೊ ಇಲ್ಲಿ ನಾರ್ಮಲ್ ಅದು. ಸೊ ಡ್ರಾ ದ ಸ್ಪಿಯರ್ ಇಯರ್. ಇಲ್ಲಿ ಬರಿತೀನಿ ನಾನು ಸ್ಪಿಯರ್ನ. ಸೊ ಸ್ಪಿಯರ್ಗೆ ಏನು ಮಾಡ್ತೀನಿ ನಾನೊಂದು ಟ್ಯಾಂಜೆಂಟ್ನ ಹೇಳಿದೆ. ಹೌದಾನೆ? ಸೊ ಹಾಗಾದರೆ ಈ ಟ್ಯಾಂಜೆಂಟ್ ಎಲ್ಲಿ ಬಂದು ಮುಟ್ಟುತ್ತೆ? ದಿಸ್ ಈಸ್ ಪಾಯಿಂಟ್ ಡಿ. ಸೊ ದಿಸ್ ಇಸ್ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್. ಅಂದರೆ ಮತ್ತೆ ಬೆಂಡ್ ಆಗಬೇಕು ಆ್ಯಕ್ಚುಲಿ. ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ ನೋಡಿ, ಸ್ವಲ್ಪ ಬೆಂಡಂಗೆ ಕಾಣುತ್ತೆ. ಸೊ ನೀವು ಇನ್ನೂ ಬೆಂಡ್ ಮಾಡೋದು ಬೆಟರ್ ನೋಡಿ. ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್ ಎ ಡಿ ದಿಕ್ಕಿನಲ್ಲಿ ಅದೇನು ಮಾಡ್ತಾ ಇದೆ? ಇಟ್ ಇಸ್ ಮೂವಿಂಗ್ ಇನ್ ದ ಎ ಡಿ ಡೈರೆಕ್ಷನ್. ಹೌದಾನೆ? ಸೊ ದ ಟ್ಯಾಂಜೆಂಟ್ ಪ್ಲೇನ್ ಸಿ ಡಿ ಇಸ್ ಡ್ರಾನ್. ಇಲ್ಲಿ ಹೆಂಗೆ ಬೆಂಡ್ ಆಗುತ್ತೆ? ಇಲ್ಲ ಅದೇ ಥರ ಬೆಂಡ್ ಆಗಿರುತ್ತೆ. ಹೌದಾ? ಸೊ ಇಲ್ಲ ಅದೇ ಥರದ್ದು ಬೆಂಡ್ ಆಗಿರುತ್ತೆ. ಟ್ಯಾಂಜೆಂಟ್ ಪ್ಲೇನ್ ಸಿ ಡಿ ಈಸ್ ಡ್ರಾನ್. ಹೌದಾನೆ? ಸೊ ಎ ಡಿ ಎಷ್ಟು ಉದ್ದ ಇರುತ್ತೆ? ವಾಟ್ ವಿಲ್ ದಿಸ್ ಡಿಸ್ಟೆನ್ಸ್? ದಿಸ್ ಎ ಡಿ ದಟ್ ವಿಲ್ ಬಿ ಈಕ್ವಲ್ ಟು ವಿ ಟು ಇಂಟು ಟೌ. ದಿಸ್ ಡಿಸ್ಟೆನ್ಸ್ ಎ ಡಿ ವಿಲ್ ಬಿ ಈಕ್ವಲ್ ಟು ವಿ ಟು, ಯಾಕಂದ್ರೆ ವೆಲಾಸಿಟಿ ವಿ ಟು ಟೈಮ್ ಟೌ. ದಿಸ್ ವಿಲ್ ಬಿ ಈಕ್ವಲ್ ಟು ವಿ ಟು ಇಂಟು ಟೌ. ಎಷ್ಟು ಉದ್ದ ಇರುತ್ತೆ ಅಂದರೆ ವಿ ಟು ಇಂಟು ಟೌ ಅಷ್ಟು ಉದ್ದ ಇರುತ್ತೆ. ಹೌದಾನೆ? ಸೊ ಸಿ ಡಿ ವಿಲ್ ರೆಪ್ರೆಸೆಂಟ್ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್. ಯಾವುದು? ಸಿ ಡಿ ವಿಲ್ ರೆಪ್ರೆಸೆಂಟ್ ದಿ ಸಿ ಡಿ ಇದೆಲ್ಲದು ದಟ್ ವಿಲ್ ರೆಪ್ರೆಸೆಂಟ್ ದ ರಿಫ್ರ್ಯಾಕ್ಟೆಡ್ ವೇವ್ ಫ್ರಂಟ್. ಹೌದಾನೆ? ಸೊ ಫ್ರಮ್ ಜೆಮಿಟ್ರಿ ಯು ಕ್ಯಾನ್ ಶೋ ದಟ್. ಸಿ ದ ಡಯಾಗ್ರಾಮ್. ಇಫ್ ದಿಸ್ ಈಸ್ I1, ದಿಸ್ ಆ್ಯಂಗಲ್ ವಿಲ್ ಬಿ ಆಲ್ಸೋ I1 ಅಥವಾ ಐ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ. ಇದು ಐ ಇದ್ದರೆ ಇದು ಐ ಅಂತ ನಾವು ಪ್ರೂವ್ ಮಾಡ್ಬೋದು. ಹೆಂಗೆ ಅಂತ ಬೇಡ, ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಬೈ ಯೂಸಿಂಗ್ ಯುವರ್ ಜೆಮಿಟ್ರಿ ನಾಲೆಡ್ಜ್. ಹೌದಾನೆ? ಸೊ ದಿಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಇದು ಆರ್ ಇದ್ದರೆ ಇದು ಆರ್ ಇರುತ್ತೆ. ದಿಸ್ ವಿಲ್ ಬಿ ಆರ್. ಆಯಿತಾ? ನೀನು ಡೈರೆಕ್ಟಾಗಿ ಬರ್ಬೋದು. ಇಫ್ ದಿಸ್ ಈಸ್ ಐ, ದಿಸ್ ವಿಲ್ ಬಿ ಐ. ಇಫ್ ದಿಸ್ ಇಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆರ್, ದೆನ್ ದಿಸ್ ವಿಲ್ ಬಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆರ್. ಯು ಜಸ್ಟ್ ರೈಟ್. ಹೌದಾ? ಸೊ ಇವಾಗ ವಿ ಶಾಲ್ ಪ್ರೂವ್ ದ ಸ್ನೆಲ್ಸ್ ಲಾ. ಇಷ್ಟೆಲ್ಲ ಡಯಾಗ್ರಾಮ್ ಬರೆದು ನಂದು ವಿ ಶಾಲ್ ರೈಟ್ ದ ಸೆಂಟೆನ್ಸಸ್ ಹೌ ಯು ಡ್ರಾ ದ ಡಯಾಗ್ರಾಮ್. ಹೌದಾ? ಸೊ ಫ್ರಮ್ ಟ್ರಯಾಂಗಲ್ ನೋಡಿ, ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಕಾಣ್ತಾ ಇದೆ. ಟ್ರಯಾಂಗಲ್ ಎ ಬಿ ಸಿ, ಎ
B, C. So this time from triangle A, B, C. So from triangle A, B, C, sin I will be equal to sin I. Sin theta is equal to then opposite by hypotenuse. So sin I will be equal to sin I will be equal to BC. ಹೌದಾ ಈಗ ಯಾವ್ದು ಅಪೋಸಿಟ್ ಸೈಡ್ ಇರೋದು ಬಿ ಸಿ ಹೌದಾನೆ. ಸೊ ಸೈನ್ ಐ ವಿಲ್ ಬಿ ಈಕ್ವಲ್ ಟು ಬಿ ಸಿ ಬೈ ಹೈಪೋಟೆನಸ್ ಎ ಸಿ. ದಟ್ ಈಸ್ ಈಕ್ವಲ್ ಟು ಬಿ ಸಿ ಅಂದ್ರೇನು ಡಿಸ್ಟೆನ್ಸ್ ಬಿ ಸಿ ಎಷ್ಟಿದೆ ಇಲ್ಲಿ ಬರ್ತೀವಿ V1 ಟೌ ಅಂತ ಹೌದಾನೆ. ಸೊ ದೇರ್ ಫಾರ್ ಇನ್ಸ್ಟೆಡ್ ಆಫ್ ಬಿ ಸಿ ಯು ವಿಲ್ ರೈಟ್ ಇಟ್ ಆಸ್ V1 ಟೌ ಡಿವೈಡ್ ಬೈ ಎ ಸಿ ಆಸ್ ಇಟ್ ಈಸ್. ಎ ಸಿ ಆಸ್ ಇಟ್ ಈಸ್ ಕಾಲ್ ಇಟ್ ಆಸ್ ಇಕ್ವೇಷನ್ 2 ಹೌದಾನೆ. ನಾವು ಫ್ರಮ್ ಟ್ರಯಾಂಗಲ್ ಎ ಡಿ ಸಿ ಇವಾಗ ಫ್ರಮ್ ಟ್ರಯಾಂಗಲ್ ADC, from triangle ADC sin I ಬರೆದು ಇವಾಗ ಏನು ಬರೆಯೋದು sin R ಬರೆಯೋದು. sin R will be equal to sin R sin theta is equal to ಹೌದಾ adjacent by hypotenuse. ಸೊ Rಗೆ ಸೊ ಫಾರ್ ದಿಸ್ ಆ್ಯಂಗಲ್ R CD is the adjacent ಹೌದಾನೆ. ಸೊ sin R ಸೊ sin R is equal to sin theta ತಾನೆ ಇಲ್ಲೂ ಸೈನೇ. ಸೊ sin R is equal to for R this is the opposite side ಹೌದಾ ಅಂದರೆ AD. ಸೊ AD divided by again hypotenuse is same AC. But what is AD diagonal ನೋಡಿ ಬರ್ತೀವಿ. AD is V2 tau divided by AC. Call it as equation 3 ಹೌದಾನೆ. ಸೊ therefore equation 2 divided by 3 equation 2 divided by equation 3 implies equation 2 divided by equation LHS ಜೊತೆ ಡಿವೈಡ್ ಮಾಡೋದು RHS ಜೊತೆ sin I divided by sin R ಹೌದಾನೆ. equation 2/3 ಅಂದರೆ sin I divided by sin R will be equal to ಏನಾಗುತ್ತೆ ಇದು RHS divided by RHS V1 tau divided by AC V2 tau divided by AC. ಸೊ ಇಲ್ಲಿ AC ಮತ್ತು AC ಕ್ಯಾನ್ಸಲ್ ಆಗಿ ಉಳಿದೇನೇನು V1 tau divided by V2 tau ಕ್ಯಾನ್ಸಲ್ ಆಗಿ V1 by V2 ಹೌದಾ. ಸೊ ದಟ್ ವಿಲ್ ಬಿ ಈಕ್ವಲ್ ಟು sin I by sin R ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ sin I by sin R ವಿಲ್ ಬಿ ಈಕ್ವಲ್ ಟು V1 tau divided by V2 tau 1 tau cancel. Therefore sin I by sin R is equal to V1 by V2. So this V1 by V2 will be constant. So this is the Snell's law of refraction. According to Snell's law of refraction, sin of angle of incidence to the ratio of sin of angle of incidence to the ratio of sin of angle of incidence to sin of refraction is constant. ಅದನ್ನೇ ಪ್ರೂವ್ ಮಾಡಿದ್ವಿ by using Huygens wave principle ಹೌದಾನೆ. ಸೊ ದಿಸ್ ಈಸ್ Snell's law of refraction. ಅವ್ನು 3 ಮಾರ್ಕ್ಸ್ ಕೇಳಿದ್ರೆ ಎಷ್ಟಿಗೆ ಸ್ಟಾಪ್ ಮಾಡೋದು Snell's law of refraction ಅಂತ ನೀನು ಸ್ಟಾಪ್ ಮಾಡೋದು ಹೌದಾನೆ. ಸೊ ವಿಲ್ ಫರ್ದರ್ ಐ ವಿಲ್ ಎಲಾಂಗೇಟ್ ದಿಸ್ ಹೌದಾ. ಸೊ ವಾಟ್ ಈಸ್ N1 N1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಮ್. ವಾಟ್ ಈಸ್ N2 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಮ್. ಸೊ N1 ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ವಿ ಹ್ಯಾವ್ ಡಿಫೈನ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ಅದು ಆಪ್ಟಿಕ್ಸ್. ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ C divided by the velocity of light in that medium, that is V1. ಅದೇ ಥರ N2 can be written as C by V2 ಬರಿಬೋದಲ್ಲ. ಸೊ therefore ಇಲ್ಲಿ from this equation sin I by sin R is equal to V1 by V2. So V1 can be written as C by N1 divided by V2 can be written as C by N2 ಹೌದಾನೆ. ಸೊ ಸಿ ಮತ್ತು ಸಿ ಗೆಟ್ಸ್ ಕ್ಯಾನ್ಸಲ್. ಈ ಸಿ ಮತ್ತು ಅದ ಸೊ ದಿಸ್ ಸಿ ಆ್ಯಂಡ್ ದಿಸ್ ಸಿ ಕ್ಯಾನ್ಸಲ್ ಉಳಿದೇನು sin I by sin R ಈಸ್ ಈಕ್ವಲ್ ಟು ಏನಾಗುತ್ತೆ N2 ಮೇಲೆ ಹೋಗುತ್ತೆ N2 by N1 ಆಗುತ್ತೆ. N2 by N1 ದಿಸ್ N2 by N1 ಕೆನ್ಬಿಟ್ಟು N21 ಬರೀಬೋದು ನೀವು ಗೊತ್ತಿದೆ ಹೌದಾನೆ. ಸೊ therefore sin I by sin R is equal to N2 by N1. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಇಟ್ sin I ಇಂಟು N1 ಈಸ್ ಈಕ್ವಲ್ ಟು N2 ಇಂಟು sin R ಹೌದಾನೆ. ಸೊ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಬರೀತೀನಿ. ಸೊ ಏನಾಗುತ್ತೆ ದಟ್ ವಿಲ್ ಬಿಕಮ್ N1 sin I ಈಸ್ ಈಕ್ವಲ್ ಟು N2 sin R. ಸೊ ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ರೈಟಿಂಗ್ ಸ್ನೆಲ್ಸ್ನ ನಾವು ಈ ಥರನೂ ಬರಿಬೋದು.
sin I by sin R is equal to constant ಅಥವಾ n2 ಅಂತನಾದ್ರು ಬರಿಬೋದು, ಅಥವಾ n1 sin I is equal to n2 sin R ಅಂತನಾದ್ರು ಬರಿಬೋದು. This is also another form of writing the Snell's law that can also be proved by this Huygens principle. ಬಟ್ ಒಂದು ಎಕ್ಸಾಂಪಲ್ ಕೇಳಿದ್ರೆ ವಿ ಶುಡ್ ರೈಟ್, ಇಲ್ಲಿಗೆ ಸ್ಟಾಪ್ ಮಾಡೋದಷ್ಟೇ. ದಿಸ್ ಇಸ್ ದ ಸ್ಟಾಪ್. ಗೊತ್ತಾಯ್ತಾ? ಹೌ ಟು ಪ್ರೂವ್ ದ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಡಯಾಗ್ರಾಮ್ ನೀಟಾಗಿ ಬರೆದಂಗೆ ನೀನು ಏನೇ ಸರ್ಕಸ್ ಮಾಡೋದು ವಿಲ್ ಗೆಟ್ 0. ಹೌದಾನೆ? ಸೊ ಫಸ್ಟ್ ರೈಟ್ ದ ಕ್ಲಿಯರ್ ಡಯಾಗ್ರಾಮ್, ದೆನ್ ಓನ್ಲಿ ಯು ಶುಡ್ ಡಿರೈವ್. ಹೌದಾನೆ? ಸೊ ದ ಸೇಮ್ ಪಿಕ್ಚರ್ ಈಸ್ ಡ್ರಾನ್ ಇನ್ ದ ಟೆಕ್ಸ್ಟ್ ಬುಕ್. ಇದೇ ಟೆಕ್ಸ್ಟ್ ಬುಕ್ಕಲ್ಲಿ ಪಿಕ್ಚರ್ ಇದೆ. ಹೌದಾನೆ? ಸೊ ಅದೇ ಪಿಕ್ಚರ್ನ ನಾನು ಅಲ್ಲಿ ಬರೆದಿದ್ದೆ. ಹೌದಾ? ಸ್ವಲ್ಪ ಗೆರೆಗಳೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು, ಸ್ಟ್ರೈಟ್ ಲೈನ್ ಇರಲಿಲ್ಲ. ನೋಡಿ, ಯು ಕ್ಯಾನ್ ಸಿ ದ ಮೀಡಿಯಮ್ 1, ಮೀಡಿಯಮ್ 2. ಹೌದಾ? ಸೊ ದಿಸ್ ಇಸ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್, ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್, ದಿಸ್ ಇಸ್ ದ ಸ್ಪಿಯರ್. ಸೊ ದಿಸ್ ಸಿ ಡಿ ಇಸ್ ದ, ಅವನು ಇ ಅಂತ ತಾಂಡಿದಾನ, ನಾವು ಡಿ ಅಂತ ತಾಂಡಿ. ಸೊ ಸಿ ಡಿ ಇಸ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಹೌದಾನೆ? ಇನ್ಸಿಡೆಂಟ್ ವೇವ್ ಫ್ರಂಟ್, ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ನಾವಿಲ್ಲಿ ಸ್ವಲ್ಪ ಇಲ್ಲಿ ಮತ್ತೊಂದು ಡ್ರಾ ಮಾಡಿ ಇದನ್ನು ಹೇಳಿದ್ದೀನಿ ನಾನು. ಹೌದಾ? ಸೊ ಬೆಟರ್ ರೈಟ್ ದ ಡಯಾಗ್ರಾಮ್ ದಟ್ ಐ ಹ್ಯಾವ್ ರಿಟನ್ ಇನ್ ದ ನೋಟ್ಸ್. ಅವೇನಾಯ್ತು, ದಿಸ್ ವಿಲ್ ಬಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಅದಾದ ತಕ್ಷಣ ಇದು ಆರ್ ಆಗುತ್ತೆ. ಇಫ್ ಐ, ದಿಸ್ ಇಸ್ ಐ ಆದ ತಕ್ಷಣ ಇದು ಐ ಆಗುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಸಿ ಡಿ ಮಾಡಿದ್ದೀನಿ ಇದನ್ನ. ಸೊ ಸಿ ಡಿ ಈ ಥರ ನೀನು ಮಾಡ್ಬೋದು. ಹೌದಾನೆ? ಸೊ ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಮತ್ತು ಫ್ರಮ್ ಟ್ರಯಾಂಗಲ್ ಸಿ ಡಿ ಎ, ಅಥವಾ ಎ ಡಿ ಸಿಯಿಂದ ಯೂಸ್ ದ ಯು ಕ್ಯಾನ್ ಪ್ರೂವ್ ದ Snell's law of refraction. This is the diagram in the ಟೆಕ್ಸ್ಟ್ ಬುಕ್ಕಲ್ಲಿರೋ ಡಯಾಗ್ರಾಮ್. ಸೊ ಅದೇ ಡಯಾಗ್ರಾಮ್ ನಾನು ಆಗಲೇ ಬರೆದಿದ್ದೆ. ಹೌದಾ? ಐ ರಿಟನ್ ದ ಸೇಮ್ ಡಯಾಗ್ರಾಮ್. ಹೌದಾ? ಸೊ ಡಯಾಗ್ರಾಮ್ ಶುಡ್ ಬಿ ವೆರಿ ನೀಟ್. ಈ ಥರ ನೀಟಾಗಿ ಬರೀ. ಸೊ ಅಲ್ಲಿ ನೋಟ್ಸಲ್ಲಿ ಕಳಿಸಿನಿ, ಅಲ್ಲೊಂದು ಮಾಡಿ ನಾನು ನೋಟ್ಸಲ್ಲಿ ಡ್ರಾನ್ ಅನದರ್, ಇಲ್ಲೊಂದು ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಹಾಕಿ, ಲೈಟ್ ಹಾಕಿನಿ, ಇಲ್ಲೊಂದು ನಾರ್ಮಲ್ ಡ್ರಾ ಮಾಡಿದ್ದೀನಿ. ಸೊ ದಟ್ ಯು ಕ್ಯಾನ್ ಫೈಂಡ್ ಆರ್ ಮತ್ತು ಆರ್ನ ಗೊತ್ತಾಗಲಿ ಅಂತ ಮಾಡಿದ್ದೀನಿ. ಅದೇ ಸ್ವಲ್ಪ ಇದು ಮುಂದುವರಿಸೀನಿ. ಸೊ ದಿಸ್ ಇಸ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ನೋಡಿ, ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಏನಾಯ್ತದು, ಇಟ್ ಹ್ಯಾಸ್ ಬೆಂಟ್. ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಹ್ಯಾಸ್ ಬೆಂಟ್ ಬಿಕಾಸ್ ಲೈಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ರೇಯರ್ ಟು ಡೆನ್ಸರ್ ಮೀಡಿಯಮ್. ಸೊ ಪ್ರೂವ್ ಮಾಡಿದ್ವಿ, ಯು ಪ್ರೂವ್ಡ್ ದ ಸ್ನೆಲ್ಸ್ ಲಾ. ಹೌದಾನೆ? ಸೊ ಸ್ನೆಲ್ಸ್ ಲಾ ಕ್ಯಾನ್ ರಿಟನ್ ಇನ್ 2 ಫಾರ್ಮ್ಸ್. ಯಾವ ಥರ? ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು n2 ಅಂತನಾದ್ರು ಬರಿಬೋದು, ಅಥವಾ ದಿಸ್ n2 ಕ್ಯಾನ್ ಬಿ ರಿಟನ್ ಆಸ್ n2 ಬೈ n1 ಅಂತ ಬರೆದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ n1 ಸೈನ್ ಐ ಈಸ್ ಈಕ್ವಲ್ ಟು n2 ಸೈನ್ ಆರ್ ಅಂತನಾದ್ರು ಬರಿಬೋದು. ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ರೈಟಿಂಗ್ ದ ಸ್ನೆಲ್ಸ್ ಲಾ. ಹೌದಾನೆ? ಸೊ ಫರ್ದರ್ ನೋಡಿ, ಅಕಸ್ಮಾತ್ ದಿಸ್ ಇದೆಯಲ್ಲ ಬಿ ಸಿ, ಈ ಡಿಸ್ಟೆನ್ಸ್ ಬಿ ಸಿ, ಸೇ ಇಟ್ ಈಸ್ ಈಕ್ವಲ್ ಟು 1 ವೇವ್ ಲೆಂತ್ ಅಷ್ಟಿದೆ. ಲೆಟ್ ಸಿ ಬಿ ಸಿ ಇಸ್ 1 ವೇವ್ ಲೆಂತ್. ಅಂದರೆ ಒಂದು ವೇವ್ ಏನು ಮಾಡುತ್ತೆ, ಇಟ್ ಸ್ಟಾರ್ಟ್ಸ್, ಸೊ ಹಿಂಗೆ ಬಂದು ಹಿಂಗೆ ಎಂಡ್ ಆಗುತ್ತೆ 1 ವೇವ್. ಇಫ್ ಬಿ ಸಿ ಇಸ್ ಲ್ಯಾಂಬ್ಡಾ 1, ಇನ್ನು ಲ್ಯಾಂಬ್ಡಾ 1 ಅಂತ ತಗೊಂಡ್ರೆ, ಅವಾಗ ದಿಸ್ ಎ ಇ ಇದೆಯಲ್ಲ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದು, ನಮ್ಮ ಡಯಾಗ್ರಾಮಲ್ಲಿ ಎ ಇ ಅಂತ ಬರೆದ್ವಾ, ಎ ಡಿ ಮಾಡಿದ್ದೀನಿ ಇದನ್ನ. ಇಟ್ ಈಸ್ ನಾಟ್ ಡಿ, ಸೊ ಇಟ್ ಮೇಕ್ ಇಟ್ ಆಸ್ ನಾಟ್ ಇ, ಇಟ್ ಮೇಕ್ ಇಟ್ ಆಸ್ ಡಿ. ಹೌದಾನೆ? ಸೊ ಅವಾಗ ಇಫ್ ಬಿ ಸಿ ಇಸ್ ಲ್ಯಾಂಬ್ಡಾ 1, ದೆನ್ ಎ ಡಿ ವಿಲ್ ಬಿ ಈಕ್ವಲ್ ಟು ಈ ಥರ ಇಲ್ಲೊಂದು ವೇವ್ ಫಾರ್ಮ್ ಆಗಿರುತ್ತೆ, ರಿಫ್ರಾಕ್ಟೆಡ್ ವೇವ್, ದಟ್ ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ 2. ಹೌದಾನೆ? ಇಫ್ ಬಿ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ 1, ಇಫ್ ಬಿ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ 1 ವೇವ್ ಲೆಂತ್ ಇನ್ ದ ಫಸ್ಟ್ ಮೀಡಿಯಮ್. ಹೌದಾನೆ? ಸೊ ದೆನ್ ಎ ಡಿ ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ 2, ದಟ್ ಇಸ್ ದ ವೇವ್ ಲೆಂತ್ ಇನ್ ದ ಸೆಕೆಂಡ್ ಮೀಡಿಯಮ್ ರೆಸ್ಪೆಕ್ಟಿವ್ಲಿ. ಹೌದಾನೆ? ಸೊ ಇಫ್ ಯು ಡಿವೈಡ್ ಲ್ಯಾಂಬ್ಡಾ 1 by ಲ್ಯಾಂಬ್ಡಾ 2, what is BC? BC is V1 tau. What is lambda 2? That is V2 tau. So therefore we can write, I write it here, lambda 1 by lambda 2 will be equal to V1 by V2. ಹೌದಾ? ಅಥವಾ we can write, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ V1 lambda 1, ಈ ಲ್ಯಾಂಬ್ಡಾ 1 ಈ ಕಡೆ ಕಳಿಸ್ತೀನಿ. ಹೌದಾನೆ? V1 lambda 1 will be equal to V2 lambda 2. V1 lambda 1 will be equal to V2 lambda 2. That will be equal to constant. ಹೌದಾನೆ? So this equation shows that when light gets refracted into denser medium, ಯಾವಾಗ ಲೈಟ್ ಈ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಅಂದರೆ ರಿಫ್ರಾಕ್ಟ್ ಆಗುತ್ತೋ, ಹೌದಾನೆ? ಸೊ ಏನಾಗುತ್ತೆ, ಇಟ್ಸ್ ವೇವ್ ಲೆಂತ್ ಡಿಕ್ರೀಸಸ್. ಹೌದಾನೆ? ದ ವೇವ್ ಲೆಂತ್ ಡಿಕ್ರೀಸಸ್, ಅಂದರೆ ವೇವ್ ಲೆಂತ್ ಡಿಕ್ರೀಸಸ್, ಕರಸ್ಪಾಂಡಿಂಗ್ಲಿ ವೆಲಾಸಿಟಿ ಆಲ್ಸೋ ಡಿಕ್ರೀಸಸ್, ಸೊ ದಟ್ ದ ರೇಷಿಯೋ ಆಫ್ ವೆಲಾಸಿಟಿ ಬೈ ವೇವ್ ಲೆಂತ್ ರಿಮೇನ್ಸ್ ಕಾನ್ಸ್ಟೆಂಟ್.
ದ ರೇಷಿಯೋ ಆಫ್ ವೆಲಾಸಿಟಿ ಬೈ ವೇವ್ ಲೆಂತ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಏನಂತ ಕರಿತೀವಿ ಅದಕ್ಕೆ? ಫ್ರೀಕ್ವೆನ್ಸಿ. ದ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್. ಏನರ್ಥ? ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು, ಅಂದರೆ ಗಾಳಿ ಆ ಥರ, ಏರಿಂದ ವಾಟರ್ಗೆ ಅಥವಾ ಏರಿಂದ ಗ್ಲಾಸ್ಗೆ, ರೇರರ್ ಟು ಡೆನ್ಸರ್ ಮೀಡಿಯಮ್. ವೆರಿ ಇಂಪಾರ್ಟೆಂಟ್, ಡೆನ್ಸರ್ ಮೀಡಿಯಮ್. ನೋಡಿ, ಯಾವುದೇ ಲೈಟು ರೇರಿಂದ ಡೆನ್ಸರ್ ಮೀಡಿಯಮ್ಗೆ ಟ್ರಾವೆಲ್ ಆಯಿತು ಅಂದರೆ ಏನು ಕಡಿಮೆ ಆಗುತ್ತೆ? ವೇವ್ ಲೆಂತ್ ಡಿಕ್ರೀಸಸ್. ವೇವ್ ಲೆಂತ್ ಲ್ಯಾಂಬ್ಡಾ ಡಿಕ್ರೀಸಸ್. ವೇವ್ ಲೆಂತ್ ಡಿಕ್ರೀಸಸ್. ಸೊ ಯಾವ್ದು ವೇವ್ ಲೆಂತ್ ಡಿಕ್ರೀಸಸ್, ಕರೆಸ್ಪಾಂಡಿಂಗ್ಲಿ velocity also decreases, v also decreases, so that the ratio v by lambda remains constant. v by lambda remains constant ಅಂದರೆ frequency remains constant. frequency ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. if this frequency is some 500 nanometer, ಈ ಸೆಕೆಂಡ್ ಮೀಡಿಯಮ್ ಇಂಟರ್ವಲ್ ಫ್ರೀಕ್ವೆನ್ಸಿ 500 ನ್ಯಾನೋಮೀಟರ್ ಇರುತ್ತೆ. ಬಟ್ ವೆಲಾಸಿಟಿ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಕರೆಸ್ಪಾಂಡಿಂಗ್ಲಿ ವೇವ್ ಲೆಂತ್ ಕಡಿಮೆ ಆಗಿರುತ್ತೆ. ನೋಡಿ, ಇಲ್ಲಿ ವೇವ್ ದೊಡ್ಡದಿದೆ. ಇಲ್ಲಿ ಯು ಕ್ಯಾನ್ ಸಿ ದಿಸ್ ಇಸ್ ಬಿಗ್ಗರ್ ವೇವ್, ದಿಸ್ ಇಸ್ ಸ್ಮಾಲರ್ ವೇವ್. ಅಂದರೆ ವೇವ್ ಲೆಂತ್ ಡಿಕ್ರೀಸಸ್. As wavelength decreases, velocity also decreases, so that the ratio of velocity and wavelength v by lambda remains constant. v by lambda remains constant. Outane. Also we can see that the red light, bada badi agale ಹೇಳಿದ್ವಲ್ಲ, dispersion. why red light bends less but the violet color bends more ಅಂತ. ಯಾಕಂದರೆ ರೆಡ್ ಲೈಟ್ ಏನು ಮಾಡುತ್ತೆ? ಅದು ರೆಡ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ದ ಡೆನ್ಸರ್ ಮೀಡಿಯಮ್. ರೆಡ್ ಲೈಟ್ ಏನು ಮಾಡುತ್ತೆ? ಡೆನ್ಸರ್ ಮೀಡಿಯಮಲ್ಲಿ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತೆ. ಯಾಕೆ? ಸೊ ಯಾಕಂದ್ರೆ ವಿ ಬೈ ಲ್ಯಾಂಬ್ಡಾ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಸೊ ಯಾಕೆ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತೆ ಅಂದರೆ ವೇವ್ ಲೆಂತ್ ಜಾಸ್ತಿ ಇದೆ. ಸೊ ಯಾವ್ದು ವೇವ್ ಲೆಂತ್ ಇನ್ಕ್ರೀಸಸ್, ವಿ ಶುಡ್ ಆಲ್ಸೋ ಇನ್ಕ್ರೀಸ್, ಸೊ ದಟ್ ದ ರೇಷಿಯೋ ರಿಮೇನ್ಸ್ ಕಾನ್ಸ್ಟೆಂಟ್. ರೇಷಿಯೋ ರಿಮೇನ್ಸ್ ಕಾನ್ಸ್ಟೆಂಟ್. ಏನು ನೆನ್ಪಿಡಬೇಕು? ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, when light travels from one medium to another medium, frequency remains constant, velocity and wavelength changes. ಅದೇ ಲೈಟ್ when travels from rarer to denser medium, rarer ಇಂದ denser medium ಬಂದರೆ velocity decreases, lambda decreases, corresponding lambda decreases, so that the ratio v by lambda remains constant, that is the frequency remains constant. ಹೌದಾ? ಅಂದರೆ v1 by lambda 1 is equal to v2 by lambda 2, v3 by lambda 3 ಎಷ್ಟು ಬೇಕಾದ್ರೂ ಬರೋದು, so that they remain constant. velocity by lambda remains constant. ಹೌದಾ? So this is the Snell's law of refraction. Snell's law of refraction by using Huygens principle. Huygens principle. So now we shall prove the law of reflection. Law of reflection. So reflection of a plane wave by plane surface. So reflection of plane wave by a plane surface. ಇವಾಗಲೂ ಅದೇ ಥರ ಸೇಮ್. ಹೌದಾ? ಸೊ ಕನ್ಸಿಡರ್ ಏನು ಪ್ಲೇನ್ ವೇವ್ ಫ್ರಂಟ್. ಸೊ ನೋಡಿ, ದಿಸ್ ಈಸ್ ಎಮ್ ಎನ್ ಡಯಾಗ್ರಾಮ್ ಬರ್ಬೋಣ ನಾವೇ. ವಿ ಶಾಲ್ ರೈಟ್ ದ ಡಯಾಗ್ರಾಮ್. ಸೊ ಏನು ನಮ್ಮದು, ವಾಟ್ ಈಸ್ ಅವರ್ ಜಾಬ್? ಟು ಪ್ರೂವ್ ದ ಲಾ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ ಅಂತ ಬರೀಬೋದು. ಪ್ಲೇನ್ ವೇವ್ ಬೈ ಪ್ಲೇನ್ ಸರ್ಫೇಸ್. ಅಂದರೆ ಕೇಳ್ತಾನೆ ಇದು 3 ಮಾರ್ಕ್ಸ್ಗೆ. ಪ್ರೂವ್ ದ ಲಾ ಆಫ್ ರಿಫ್ಲೆಕ್ಷನ್ ಬೈ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ. ಹೌದಾ? ಸೊ ಅಗೇನ್ ಕನ್ಸಿಡರ್ ಎ ಇಂಟರ್ಫೇಸ್ ದಟ್ ಈಸ್ ಎಮ್ ಎನ್ ಇಸ್ ದ ಇಂಟರ್ಫೇಸ್. ಹೌದಾನೆ? ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇಡಿ ಎಮ್ ಎನ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಹೌದಾ? ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಎ ಇಸ್ ದ ಪಾಯಿಂಟ್ ಆಫ್ incidence. So at point of incidence I will draw a normal. This is the angle of incidence I. ಹೌದಾನೆ? ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್. ಎ ಬಿ is the incident wave front. ಹೌದಾನೆ? ಸೊ ಲೆಟ್ ವಿ is the velocity of the wave in the medium. ಯಾಕಂದರೆ ಈ ಮೀಡಿಯಮ್ ಹೋದರೆ there is no second medium, only first medium. ರಿಫ್ಲೆಕ್ಷನ್, this is the case of reflection. Let v is the velocity of light in the medium. ಹೌದಾ? ಸೊ ಬೈ ದ ಟೈಮ್ ದ ವೇವ್ ಫ್ರಂಟ್ ಟ್ರಾವೆಲ್ಸ್ ಫ್ರಮ್ ಬಿ ಟು ಸಿ. ವೆರಿ ಗುಡ್. ವೆನ್ ದ ಲೈಟ್ ಟ್ರಾವೆಲ್ಸ್ ಫ್ರಮ್ ಬಿ ಟು ಸಿ, ಬಿಯಿಂದ ಸಿಗೆ ಈ ವೇವ್ ಮುಟ್ಟೋಷ್ಟೊತ್ತಿಗೆ ಏನಲ್ಲಿ ಬಿದ್ದಿರೋ ದ ವೇವ್ ಇನ್ಸಿಡೆಂಟ್ ಅಟ್ ಪಾಯಿಂಟ್ ಎ ಅದೇನಾಗುತ್ತೆ, ಇಟ್ ವಿಲ್ ಗೆಟ್ ರಿಫ್ಲೆಕ್ಟ್. ಆಲ್ರೆಡಿ ಅದು ರಿಫ್ಲೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾದ್ರೆ ನಾವು ವಿ ಶಾಲ್ ಸ್ಕೆಚ್ ದ
ರಿಫ್ಲೆಕ್ಟೆಡ್ ವೇವ್ ಫ್ರಂಟ್. ಏನು ಸ್ಕೆಚ್ ಮಾಡೋಣ ನಾವು? ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ಹೌದಾನೆ. ಸೊ ಟೌ ಇಸ್ ದ ಟೈಮ್ ಟೇಕನ್ ಬೈ ದ ವೇವ್ ಟು ಟ್ರಾವೆಲ್ ಫ್ರಮ್ ಬಿ ಟು ಸಿ. ದಿಸ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ವಿ ಇಂಟು ಟೌ. ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಇದು ವಿ ಇಂಟು ಟೌ ಅಷ್ಟಿರುತ್ತೆ, ಹೌದಾ? ನಾವು ಬೈ ಟೇಕಿಂಗ್ ಎ ಸ್ಪಿಯರ್, by taking A as the center, we shall draw the reflected wavefront. ಹೌದಾನೆ. ಸೊ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ಒಂದು ಸ್ಪಿಯರ್ ಬರೆಯೋಣ. ದಿಸ್ ಇಸ್ ರಿಫ್ಲೆಕ್ಟೆಡ್ ಸ್ಪಿಯರ್. ಸೊ ನೆಕ್ಸ್ಟ್ ಟೈಮ್ ಮಾಡೋಣ, ಸಿ ಇಂದ ಒಂದು ವಿ ಶಾಲ್ ಡ್ರಾ ದ ಟ್ಯಾಂಜೆಂಟ್ ಸರ್ಫೇಸ್. ಒಂದು ಟ್ಯಾಂಜೆಂಟ್ ಸರ್ಫೇಸ್ನ ಬರೆಯೋಣ. ಶಾಲ್ ಡ್ರಾ ದ ಟ್ಯಾಂಜೆಂಟ್ ಸರ್ಫೇಸ್. ಟ್ಯಾಂಜೆಂಟ್ ಗೊತ್ತಲ್ಲ. ಸೊ ಇಟ್ ಶುಡ್ ಜಸ್ಟ್ ಟಚ್ ಇಟ್, ಸಿ, ಹೌದಾ? ಸೊ ಇವಾಗ ಇಲ್ಲಿ ಜಾಯಿನ್ ಮಾಡೋಣ. ಐ ಟೇಕ್ ಡಿಫ್ರೆಂಟ್ ಕಲರ್, ಸೊ ಐ ವಿಲ್ ಜಾಯಿನ್ ಹಿಯರ್. ಸೊ ದಿಸ್ ಇಸ್ ದ ರಿಫ್ಲೆಕ್ಟೆಡ್ ವೇವ್. ಸೊ ದಿಸ್ ಐ ವಿಲ್ ಕಾಲ್ ಇಟ್ ಆಸ್ ಡಿ. ಸೊ ಸಿ ಡಿ ಇಸ್ ದ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್. ನೋಡಿ, ಈ ವೇವ್ ಫ್ರಂಟ್ ಹಿಂಗೆ ಬಂತು, ಮತ್ತೆ ಹಿಂಗೆ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗ್ತಾ ಇದೆ, ಹೌದಾನೆ? ನೋಡಿ, ಇಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್, ಹಿಂಗೆ ಬರ್ತಾ ಇದೆ. ಎ ಬಿ ಇಸ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್. ಸಿ ಡಿ ನೋಡಿ ಹಿಂಗೆ ವಾಪಸ್ ಹೋಗ್ತಾ ಇದೆ. ಸಿ ಡಿ ಇದೆಯಲ್ಲ, ದಿಸ್ ಇಸ್ ಹಿಂಗೆ ರಿಫ್ಲೆಕ್ಟ್ ಆಗಿ ಫುಲ್ ವೇವ್ ಫ್ರಂಟ್ ಆ ಕಡೆ ಹೋಗ್ತಾ ಇದೆ. ಸೊ ಸಿ ಡಿ ಇಸ್ ದ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್. ಸೊ ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್. ಇಫ್ ಇಟ್ ಈಸ್ ಐ, ದಿಸ್ ವಿಲ್ ಬಿ ಐ. ಇಫ್ ಇಟ್ ಈಸ್ ಆರ್, ದಿಸ್ ವಿಲ್ ಬಿ ಆರ್. ಹೌದಾನೆ? ಸೊ ಬಿ ಸಿ ಎಷ್ಟಿದೆ? ಬಿ ಸಿ ಈಸ್ ಈಕ್ವಲ್ ಟು ವಿ ಇಂಟು ಟೌ. ದಿಸ್ ಬಿ ಸಿ ಈಸ್ ಈಕ್ವಲ್ ಟು ವಿ ಇಂಟು ಟೌ, ಹೌದಾ? ಸೊ ಬಟ್ ಎ ಡಿ ಇದೆಯಲ್ಲ, ದಿಸ್ ಎ ಡಿ, ದಟ್ ಎ ಡಿ ವಿಲ್ ಬಿ ಈಕ್ವಲ್ ಟು ಬಿ ಸಿ. ಅದು ಬಿ ಸಿ ಎಷ್ಟೇ ಇರುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು ವಿ ಇಂಟು ಟೌ. ಎ ಡಿನೂ ಏನಾಗುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು ಬಿ ಸಿ, ದಟ್ ವಿಲ್ ಬಿ ಈಕ್ವಲ್ ಟು ಬಿ ಸಿ, ದಟ್ ವಿಲ್ ಬಿ ಈಕ್ವಲ್ ಟು ವಿ ಇಂಟು ಟೌ, ಹೌದಾನೆ? ಸೊ ಯಾಕಂದರೆ ಸಿ ಡಿ ರೆಪ್ರೆಸೆಂಟ್ ದ ಟ್ಯಾಂಜೆಂಟ್ ಪ್ಲೇನ್. ಸಿ ಡಿ ಅಂತ ತೋರಿಸುತ್ತದೆ ಟ್ಯಾಂಜೆಂಟ್ ಪ್ಲೇನ್ ಆಫ್ ದ ರಿಫ್ಲೆಕ್ಟೆಡ್ ವೇವ್. ಸೊ ದಟ್ಸ್ ವೈ ಎ ಡಿ ಎಷ್ಟಿರುತ್ತೋ, ಹೌದಾ? ಸೊ ಎ ಡಿ ವಿಲ್ ಬಿ ಈಕ್ವಲ್ ಟು ಬಿ ಸಿ. ಯಾಕಂದರೆ ಬಿ ಇಂದ ಲೈಟ್ ಸಿಗೆ ಬರೋಷ್ಟೊತ್ತಿಗೆ ಎ ಇಂದ ಬಿದ್ದು ಆಲ್ರೆಡಿ ರಿಫ್ಲೆಕ್ಟ್ ಆಗಿ ಡಿಗೆ ಹೋಗಿರುತ್ತೆ. ಅಂದರೆ ಟೈಮ್ ಇಸ್ ಸೇಮ್. ಬಿ ಇಂದ ಸಿಗೆ ಎಷ್ಟು ಬರುತ್ತೋ ಟೈಮು, ಎ ಇಂದ ಡಿಗೆ ಅಷ್ಟೇ ಟೈಮ್ ತಗೊಳುತ್ತೆ. ಸಿನ್ಸ್ ಬೋತ್ ಆರ್ ಟ್ರಾವೆಲಿಂಗ್ ದ ಸೇಮ್ ಸ್ಪೀಡ್ ವಿ, ಹೌದಾನೆ? ಸೊ ದೇರ್ ಫಾರ್ ಬಿ ಸಿ ವಿಲ್ ಬಿ ಈಕ್ವಲ್ ಟು ಎ ಡಿ, ದಟ್ ವಿಲ್ ಬಿ ಈಕ್ವಲ್ ಟು ವಿ ಇಂಟು ಟೌ, ಹೌದಾನೆ? ಸೊ ನಾವು ಕನ್ಸಿಡರ್ ದ ಟ್ರಯಾಂಗಲ್ಸ್. ಯಾವುದು? ಡಿ ಎ ಸಿ. ಹೇಳಿ ನೋಡಿ, ಟ್ರಯಾಂಗಲ್ ಡಿ ಎ ಸಿ. Consider triangle DAC. ಹೌದಾನೆ? ಸೊ ಬಿ ಸಿ ವಿಲ್ ಬಿ ಈಕ್ವಲ್ ಟು ದಿಸ್ ಬಿ ಸಿ, ದಟ್ ವಿಲ್ ಬಿ ಈಕ್ವಲ್ ಟು ಎ ಡಿ. ಬಿ ಸಿ ವಿಲ್ ಬಿ ಈಕ್ವಲ್ ಟು ಎ ಡಿ, ದಟ್ ವಿಲ್ ಬಿ ಈಕ್ವಲ್ ಟು ವಿ ಇಂಟು ಟೌ, ಹೌದಾ? ನಾವು ಕನ್ಸಿಡರ್ ಟ್ರಯಾಂಗಲ್ ಅದು ಬಿ ಎ ಸಿ ಮತ್ತು ಡಿ ಎ ಸಿ. ಟ್ರಯಾಂಗಲ್ಸ್ DAC and BAC. ಇಲ್ಲಿದೆ ಟ್ರಯಾಂಗಲ್ DAC, DAC. ಸೊ ದಿಸ್ ಟ್ರಯಾಂಗಲ್ ಮತ್ತು BAC, ದಿಸ್ ಟ್ರಯಾಂಗಲ್ and this triangle. So you can see these two triangles are standing on the same base. ಯಾವುದಾದ್ರು ಬೇಸು ಎಮ್ ಸಿ ಮೇಲೆ ನಿಂತಿದೆ. ಸೊ ದೇರ್ ಫೋರ್ ದೇ ವಿಲ್ ಬಿ ಕಾಂಗ್ರುಯೆಂಟ್. ಸೊ ಟ್ರಯಾಂಗಲ್ DAC and BAC are congruent. So you know congruency of triangles. ಹೌದಾನೆ? Since they are congruent, the corresponding angles will be equal. ಅಂದರೆ ಈ ಟ್ರಯಾಂಗಲ್ನ ಆ್ಯಂಗಲ್ ಐ ವಿಲ್ ಬಿ ಈಕ್ವಲ್ ಟು ಈ ಟ್ರಯಾಂಗಲ್ ಆ್ಯಂಗಲ್ ಆರ್. ಅಂದರೆ ಆ್ಯಂಗಲ್ ಐ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಆರ್. ದಿಸ್ ದ ಲಾ ಆಫ್ ರಿಫ್ಲೆಕ್ಷನ್. ಹೌದು, ಏನಂತ ಹೇಳುತ್ತೆ? ಲಾ ಆಫ್ ರಿಫ್ಲೆಕ್ಷನ್. Angle of incidence is equal to angle of reflection. So we have proved that this angle I will be equal to angle R. So therefore Huygens principle proves the law of reflection. So these two topics are very important. So you should learn. So we shall stop here.